The power behind the stone. History's greatest architect king. ಪಲ್ಲವರ ದೊರೆ 1ನೇ ನರಸಿಂಹವರ್ಮನ್ ಅಲಿಯಾಸ್ ಮಾಮಲ ಅಥವಾ ಮಹಾಬಲಿ. 7ನೇ ಶತಮಾನದಲ್ಲಿ ಈ ನರಸಿಂಹವರ್ಮನ್ ನಿರ್ಮಿಸಿರುವ ಮಹಾಬಲಿಪುರಂನ ಶಿಲ್ಪಕಲೆಯ ವೈಭವವನ್ನು ನೋಡಲು ನಾನು ಹೋಗುತ್ತಿರುವುದು. ಚೆನ್ನೈನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಮಹಾಬಲಿಪುರಂ ಅಥವಾ ಮಾಮಲಾಪುರಂ. ನಮ್ಮೂರು ಪಾಂಡವಪುರ. ನಮ್ಮೂರಿಂದ 600 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳಕ್ಕೆ ನಮ್ಮ ಕಾವೇರಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಹೋಗುವುದೇ ಉತ್ತಮ ಆಯ್ಕೆ. ಈ ಟ್ರೈನಿನಲ್ಲಿ ಕೇವಲ 300 ರೂಪಾಯಿಗೆ ಸ್ಲೀಪರ್ ಕೋಚ್ ಟಿಕೆಟ್ ದೊರೆಯುತ್ತದೆ ಹಾಗೂ 800 ರೂಪಾಯಿಗೆ AC 3 ಟೈರೇ ಸಿಗುತ್ತದೆ. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಈ ಟ್ರೈನ್ ನೈಟ್ 9:20ಕ್ಕೆ ಮೈಸೂರಿಂದ ಪಾಂಡವಪುರಕ್ಕೆ ಬರುತ್ತೆ. ಆರಾಮಾಗಿ ಊಟ ಮಾಡಿಕೊಂಡು ಟ್ರೈನಲ್ಲಿ ಮಲ್ಕೊಂಡ್ರೆ ಬೆಳಿಗ್ಗೆ 6:50ಕ್ಕೆಲ್ಲ ಚೆನ್ನೈ ಸೆಂಟ್ರಲ್ ರೀಚ್ ಆಗಿರ್ತೀವಿ. ಅಲ್ಲಿ ಚೆನ್ನೈ ಸೆಂಟ್ರಲ್ಲಿ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿಕೊಂಡು ಬೆಳಿಗ್ಗೆ 10 ಗಂಟೆಗೆ ಚೆನ್ನೈ ಸೆಂಟ್ರಲ್ ಬಸ್ ಸ್ಟಾಪಲ್ಲಿ ರೆಡಿಯಾಗಿ ನಿಂತ್ಕೊಂಡ್ರೆ ಅಲ್ಲಿ A1 ಬಸ್ ನಂಬರ್ ಇರೋವಂತಹ ಬಸ್ಗಳು ಅರ್ಧ ಗಂಟೆಗೆ ಒಂದೊಂದು ನಿಂತಿರುತ್ತವೆ. ಚೆನ್ನೈ ಸೆಂಟ್ರಲ್ನಿಂದ ಮಹಾಬಲಿಪುರಂಗೆ ಡೈರೆಕ್ಟ್ ಬಸ್ಗಳು ಇರೋದಿಲ್ಲ. ನಾವು ತಿರುವನ್ಮಿಯೂರ್ಗೆ ಹೋಗಬೇಕು. ಈ ತಿರುವನ್ಮಿಯೂರ್ಗೆ A1 ಬಸ್ಸು ಹೋಗ್ತವೆ. ತಿರುವನ್ಮಿಯೂರೇ ಲಾಸ್ಟ್ ಸ್ಟಾಪು. ಅಲ್ಲಿ ಇಳ್ಕೊಬೇಕು. ಮತ್ತು ಬಸ್ ನಂಬರ್ 588 ಇದನ್ನ ನಾವು ತಿರುವನ್ಮಿಯೂರಲ್ಲಿ ಹತ್ಕೊಬೇಕು. ಅಲ್ಲಿಂದ ನಾವು ನೆಕ್ಸ್ಟ್ ಮಹಾಬಲಿಪುರಮೇ ಲಾಸ್ಟ್ ಸ್ಟಾಪ್ ಇರುತ್ತೆ, ಅಲ್ಲಿ ಇಳ್ಕೊಬೇಕು. ಚೆನ್ನೈ ಸೆಂಟ್ರಲಿಂದ ತಿರುವನ್ಮಿಯೂರು 1 ಗಂಟೆಯಿಂದ 1.5 ಗಂಟೆ ಜರ್ನಿ. ಟಿಕೆಟ್ ಪ್ರೈಸ್ 25 ರೂಪಾಯಿ. ಸೇಮ್ ಅದೇ ಥರ ತಿರುವನ್ಮಿಯೂರಿಂದ ಮಹಾಬಲಿಪುರಂ ಕೂಡ 1 ಗಂಟೆಯಿಂದ 1.5 ಗಂಟೆ ಜರ್ನಿ. ಅದು ಕೂಡ 25 ರೂಪಾಯಿ ಟಿಕೆಟು. ಆರಾಮಾಗಿ ಹೋಗ್ಬೋದು. ಮಾತ್ರ 20-25 ಸ್ಟಾಪ್ಗಳಿದ್ದಾವೆ ಒಂದೊಂದು ಇದರಲ್ಲೂ. ಚೆನ್ನೈ ಸೆಂಟ್ರಲ್ನಿಂದ ಮಹಾಬಲಿಪುರಂ ಮ್ಯಾಕ್ಸಿಮಮ್ 3 ಅವರ್ ಜರ್ನಿ. ಬೆಳಗ್ಗೆ 10 ಗಂಟೆಗೆ ಬಿಟ್ಟರೆ 11:30-12 ಗಂಟೆಯಲ್ಲಿ ಮಹಾಬಲಿಪುರಂ ರೀಚ್ ಆಗಿರ್ತೀವಿ. ಮಹಾಬಲಿಪುರಂನಲ್ಲಿ ಬಸ್ ನಿಲ್ಲಿಸೋದೆ ಒಂದು ಸುಂದರವಾದ ದೇವಸ್ಥಾನದ ಹತ್ರ. ಅದ್ಯಾವುದಂದರೆ ಅರಲ್ಮಿಗು ಸ್ಥಳ ಸಹನ ಪೆರುಮಾಳ್ ಟೆಂಪಲ್. ಈ ದೇವಸ್ಥಾನದಲ್ಲಿರೋಂತಹ ವಿಗ್ರಹನ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ. ಅದೇ ಥರನೇ ಈ ವಿಗ್ರಹ ಕೂಡ ಮಲ್ಕೊಂಡಿರೋ ಥರನೇ ಇದೆ. ಅದು ವಿಗ್ರಹ, ಇದು ಬಂಡೆಯಲ್ಲಿ ಕೆತ್ತಿದ್ದಾರೆ. ಈ ವಿಗ್ರಹನ ಅಂತೂ ತುಂಬ ಸುಂದರವಾಗಿದೆ ಇದಂತೂ. ಅಲ್ಲಿಂದ ನಾವು ಮುಂದೆ ಹೋಗಿದ್ದೆ ಸೂರ್ ಟೆಂಪಲ್. ಅಲ್ಲಿಂದನೇ ಒಂದು 500 ಮೀಟ್ರು ದೂರದಲ್ಲೇ ಇರುವಂಥ ಇದೆ ಇದು. ಎಂಟ್ರೆನ್ಸಲ್ಲಿ ಟಿಕೆಟ್ ಕೌಂಟ್ರ್ ಇದೆ. 40 ರೂಪಾಯಿ ಒಬ್ರಿಗೆ. ಆನ್ಲೈನಲ್ಲಿ ಬೇಕಾದರೂ ಟಿಕೆಟ್ ತೊಗೊಬೋದು. QR ಕೋಡ್ ಇಟ್ಟಿದ್ದಾರೆ ಅಲ್ಲೇನೆ. ಎಂಟ್ರೆನ್ಸಲ್ಲೇ ಟಿಕೆಟ್ ತೋರಿಸಿ ನಾವು ಒಳಗೆ ಎಂಟ್ರಾದೋ. ದೇವಸ್ಥಾನಕ್ಕೆ ಇನ್ನು 200-300 ಮೀಟ್ರ್ ನಡಿಬೇಕು. ದೇವಸ್ಥಾನದ ಮುಂದೆಗಡೆ ತುಂಬ ವಿಶಾಲವಾದ ಜಾಗವಿದೆ. ಮತ್ತು ದೇವಸ್ಥಾನದ ಹಿಂದೆಗಡೆ ಸಮುದ್ರನೇ ಇದೆ. 7ನೇ ಶತಮಾನದಲ್ಲೇ ನಿರ್ಮಿಸಿದ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ದೇವಸ್ಥಾನದ ಸುತ್ತ 500ಕ್ಕೂ ಹೆಚ್ಚು ನಂದಿ ವಿಗ್ರಹಗಳನ್ನು ಇರಿಸಲಾಗಿದೆ ಮತ್ತು ತುಂಬ ವಿಭಿನ್ನ ಶಿಲ್ಪ ಕೆತ್ತನೆಗಳು ಮತ್ತು ಹಳೆ ಕಾಲದಲ್ಲಿ ನಡೆದಿರುವ ಘಟನೆಗಳ ದೇವಸ್ಥಾನದ ಸುತ್ತ ಕೆತ್ತಿದ್ದಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಕೆತ್ತಿ ಜೋಡಿಸಿ ನಿರ್ಮಿಸಿರುವ ಈ ಸೂರ್ ಟೆಂಪಲ್ ತುಂಬ ಅದ್ಭುತವಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಸಿಂಹದ ವಿಗ್ರಹವಿದೆ. ಈ ಸಿಂಹದ ವಿಗ್ರಹದೊಳಗೂ ಕೂಡ ದೇವರನ್ನು ಕೆತ್ತಿದ್ದಾರೆ. ಇಲ್ಲಿ ಇರುವ ಸ್ಥಳಗಳನ್ನು ಆರಾಮಾಗಿ ನೋಡಬೇಕು ಅಂದರೆ 2 ದಿನ ಬೇಕು. ನಾವು ಕೆಲ ಸ್ಥಳಗಳನ್ನು ನೋಡಲು ಸಮಯದ ಅಭಾವದಿಂದ ಆಗಲಿಲ್ಲ. ಸೂರ್ ಟೆಂಪಲ್ ನೋಡಿಕೊಂಡು ನಾವು ಮುಂದೆ ಹೋಗಿದ್ದೆ ಪಂಚಪಾಂಡವರ ಕೇವ್ ಟೆಂಪಲ್ ಹಾಗೂ ಅರ್ಜುನ ಪೆನಾನ್ಸ್. ಈ ಗುಹೆ ನೋಡಿದ ತಕ್ಷಣ ನನಗೆ ನೆನಪಾಗಿದೆ ನಮ್ಮ ಮೇಲುಕೋಟೆಯಲ್ಲಿ ಕಣಿವೆ ಮೇಲೆ ಎಂಟ್ರೆನ್ಸಲ್ಲಿರೋ ಮಂಟಪದ ಕೆಳಗೆ ನಡ್ಕೊಂಡು ಹೋದರೆ ಕಾಡೊಳಗೆ ಸಿಗೋವಂತಹ ಗುಹೆ ಮತ್ತು ನಮ್ಮ ಕುಂತಿ ಬೆಟ್ಟದ ಮೇಲಿರುವಂತಹ ಗುಹೆ. ಆದರೆ ಆ ಚಿಕ್ಕ ಚಿಕ್ಕ ಗುಹೆಗಳಿಗಿಂತ ಇಲ್ಲಿರುವಂಥ ದೊಡ್ಡ ಗುಹೆ ತುಂಬ ವಿಭಿನ್ನವಾಗಿದೆ. ಇಲ್ಲಿ ಗುಹೆ ಒಳಗೇನೆ 6 ಕಂಬಗಳಿದೆ. ಅಂದರೆ ಒಂದೊಂದು ಕಂಬಕ್ಕೆ 5 ಅಡಿ ಅಂತರ ಅಂದ್ರೂ 30 ಅಡಿ ಆಳ ಕೊರೆದಿರುವಂಥ ಗುಹೆ ಇದು. ಈ ಮಹಾಬಲಿಪುರಂನಲ್ಲಿ ಒಂದಕ್ಕಿಂತ ಒಂದು ಅದ್ಭುತವಾದ ಸ್ಥಳಗಳಿವೆ. ಈ ಸ್ಥಳದಲ್ಲಿ ಅದ್ಭುತಗಳಿಗೇನು ಕಮ್ಮಿ ಇಲ್ಲ. ಈ ಒಂದು ಮಹಾಬಲಿಪುರಂನಲ್ಲಿ ಏನೆಲ್ಲ ಇದೆ ಅಂದರೆ ಲೈಟ್ ಹೌಸು, ಬೀಚು, ಮ್ಯೂಸಿಯಮ್ಮು, ಗುಹೆಗಳು, ಪಂಚರತ್ನಾಸು, ಸೋರ್ ಟೆಂಪಲ್ಲು, ಗ್ಲೋ ಪಾರ್ಕು, ಸೆಲ್ಸ್ ಮ್ಯೂಸಿಯಮ್ಮು, ಇನ್ನೂ ಹಲವು ಸ್ಥಳಗಳಿವೆ. ಈ ಪಂಚಪಾಂಡವ ಕೇವ್ ಟೆಂಪಲ್ಗೆ ಅಂಟಿಕೊಂಡಂತೆ ಇರುವ ಅರ್ಜುನ ಪೆನಾನ್ಸ್ ಇದಂತೂ ನೋಡಲು ತುಂಬ ಅದ್ಭುತವಾಗಿದೆ. 93 ಅಡಿ ಅಗಲ ಹಾಗೂ 43 ಅಡಿ ಎತ್ತರದಲ್ಲಿ ಬಂಡೆಯ ಮೇಲೆ ಕೆತ್ತಿರುವಂಥ ಶಿಲ್ಪಕಲಾಕೃತಿ ತುಂಬ ರಮಣೀಯವಾಗಿದೆ. ಈ ಶಿಲ್ಪಗಳ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳನ್ನು ಅನುಸರಿಸಿ 2 ವ್ಯಾಖ್ಯಾನಗಳನ್ನು ಹೇಳುತ್ತಾರೆ. ಒಂದು, ಅರ್ಜುನ ಘೋರ ತಪಸ್ಸು ಮಾಡಿ ಶಿವನಿಂದ
ಪಾಶುಪತಾಸ್ತ್ರ ಪಡೆದ ಸನ್ನಿವೇಶವನ್ನು ಹಾಗೂ ಇನ್ನೂ ಕೆಲವರು ಭಗೀರಥ ತಪಸ್ಸು ಮಾಡಿ ಸ್ವರ್ಗದಿಂದ ಗಂಗೆಯನ್ನು ಭೂಮಿಗೆ ತಂದ ಕ್ಷಣ ಎಂದು ವ್ಯಾಖ್ಯಾನ ಮಾಡುತ್ತಾರೆ. ಮಾತ್ರ ಈ ಶಿಲ್ಪಕಲೆಗಳ ಮೇಲೆ ಕೆತ್ತಿರುವಂತಹ ವಿಭಿನ್ನವಾದಂತಹ ಪ್ರಾಣಿಗಳು, ದೇವರುಗಳ ಚಿತ್ರಗಳು ತುಂಬ ನೋಡಲು ಅದ್ಭುತವಾಗಿದೆ ಮತ್ತು ಅತ್ಯಂತ ದೊಡ್ಡದಾದ ಶಿಲ್ಪಕಲಾಕೃತಿ ಇದಾಗಿದೆ. ಇದಾದ್ಮೇಲೆ ಮುಂದೆ ನಾವು ಹೋಗಿದ್ದೆ ಕೃಷ್ಣನ ಬೆಣ್ಣೆ ಉಂಡೆ ಎಂದೇ ಕರೆಯುವ ಈ ಬಂಡೆ ಹತ್ರ. ಇದು ಇಳಿಜಾರಿನಲ್ಲಿದ್ದರೂ ಶತಮಾನಗಳಿಂದ ಬೀಳದೆ ಇದ್ದ ಜಾಗದಲ್ಲೇ ಇದೆ ಮತ್ತು ಈ ಇಳಿಜಾರಿನಲ್ಲಿ ನೋಡಲು ಬಂದಂತಹ ಪ್ರವಾಸಿಗರೆಲ್ಲ ಜಾರುಬಂಡೆ ಆಟ ಆಡುತ್ತಿದ್ದಂತೂ ತುಂಬ ಚೆನ್ನಾಗಿದೆ. ನಾವು ಕೂಡ ಇಲ್ಲಿ ಜಾರೆ ಬಂಡೆ ಆಡಿ ಈ ಕೃಷ್ಣನ ಬೆಣ್ಣೆ ಉಂಡೆ ಎಂದೇ ಕರೆಯುವ ಈ ಬಂಡೆಯ ತಳದಲ್ಲೇ ನೆರಳಿನಲ್ಲೇ ಮಲಗಿ ವಿಶ್ರಾಂತಿ ಪಡೆದು ಮುಂದೆ ಊಟಕ್ಕೆ ತೆರಳಿದೆವು. ನಾವು ಅಲ್ಲೇ ಮಹಾಬಲಿಪುರಂನಲ್ಲಿ ಊಟ ಮಾಡುತ್ತಾ ಮಹಾಬಲಿಪುರಂನಲ್ಲಿ ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ಎಂದು ಗೂಗಲ್ನಲ್ಲಿ ಹುಡುಕಬೇಕಾದ್ರೆ ನಮಗೆ ಗೋಚರಿಸಿದ್ದೆ ಪಂಚರತ್ನಸ್. ಈ ಪಂಚರತ್ನಸ್ ಇಲ್ಲಿದೆ ಎಂದು ನಮಗೆ ದಾರಿ ತಿಳಿದಿರಲಿಲ್ಲ. ಮುಂದೆ ಊಟ ಮಾಡಿಕೊಂಡು ಈ ಪಂಚರತ್ನಗಳನ್ನು ಹಿಡಿದುಕೊಂಡು ನಾವು ಮುಂದೆ ಸಾಗಿದೆವು. ಹೋಗುವ ದಾರಿಯಲ್ಲೇ ಮುಂದೆ ನಮಗೆ ಸಿಕ್ಕಿತ್ತು ಮತ್ತೊಂದು ಅದ್ಭುತ. ಅದು ಏನೆಂದರೆ ಮಹಿಷಾಸುರ ಮರ್ದಿನಿ ಗುಹೆ. ಇದಂತೂ ತುಂಬ ವಿಭಿನ್ನವಾಗಿದೆ. ಒಂದು ಬಂಡೆಯ ಮೇಲೆ ಒಂದು ದೇವಸ್ಥಾನ ಮತ್ತು ಬಂಡೆಯ ಕೆಳಗೆ ಒಳಗೂ ಗುಹೆ. ಇದಂತೂ ತುಂಬ ಸುಂದರವಾಗಿದೆ. ಅದರ ಪಕ್ಕದಲ್ಲೇ ಲೈಟ್ ಹೌಸ್ ಕೂಡ ಇದೆ. ಈ ಬಂಡೆಯನ್ನು ಏರಲು ಮೆಟ್ಟಿಲುಗಳು ಇವೆ. ಈ ಬಂಡೆಯ ಮೇಲೆ ಅಥವಾ ಲೈಟ್ ಹೌಸ್ನ ಮೇಲೆ ಈ ಸಮುದ್ರದ ದೃಶ್ಯಗಳನ್ನು ನೋಡುತ್ತಾ ವಿಶ್ರಮಿಸಬಹುದು. ಈ ಗುಹೆಯ ಮತ್ತೊಂದು ಆಕರ್ಷಣೆ ಏನೆಂದರೆ ಈ ಗುಹೆಯ ಒಳಗಿನ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಕೆತ್ತಿರುವ ಅತ್ಯಂತ ಬೃಹತ್ಕಾರದ ಕೆತ್ತನೆಗಳು. ಈ ಬೃಹತ್ಕಾರದ ಕೆತ್ತನೆಗಳನ್ನು ನೋಡುತ್ತಿದ್ದರೆ ಈ ಕೆತ್ತನೆಯಲ್ಲಿ ತೋರಿಸಿರುವಂತಹ ಸಂದರ್ಭಗಳು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿವೆ ಎಂದು ಭಾಸವಾಗುತ್ತದೆ. ಇಲ್ಲೇ ಪಕ್ಕದಲ್ಲೇ ಇರುವ ಲೈಟ್ ಹೌಸ್ನ ಕೆಳಗೆ ಒಂದು 10 ನಿಮಿಷ ಸಮುದ್ರವನ್ನು ನೋಡುತ್ತಾ ವಿಶ್ರಾಂತಿಸಿ ಮತ್ತೆ ನಾವು ಪಂಚರತ್ನಗಳನ್ನು ಹುಡುಕಿಕೊಂಡು ಮುಂದೆ ನಡೆದೆವು. ಕೊನೆಗೂ ಪಂಚರತ್ನಗಳ ದರ್ಶನ ದೊರೆಯಿತು. ತುಂಬ ಸಮಯವನ್ನು ಈ ಸ್ಥಳದಲ್ಲೇ ನಾವು ಈ ಶಿಲ್ಪಕಲೆಯನ್ನು ನೋಡುತ್ತಾ ಕಳೆದೆವು. ಪಂಚರತ್ನಗಳು ಹೆಸರಿಗೆ ತಕ್ಕಂತೆ ಇಲ್ಲಿ 5 ರಥಗಳಿವೆ. ಈ 5 ರಥಗಳನ್ನು ಮಹಾಭಾರತದ ಪಾಂಡವರಿಗೆ ಮೀಸಲಿಟ್ಟಿದ್ದಾರೆ. ಒಂದು ಯುಧಿಷ್ಠಿರ ರಥ, ಭೀಮ ರಥ, ಅರ್ಜುನ ರಥ, ನಕುಲ ಸಹದೇವ ರಥ ಹಾಗೂ ದ್ರೌಪದಿ ರಥ ಎಂದು 5 ರಥಗಳಿವೆ. ಈ ಪಂಚರತ್ನಗಳ ವಿಸ್ಮಯಕಾರಿ ವಿಷಯ ಹಾಗೂ ಅದ್ಭುತವಾದ ವಿಷಯವೇನೆಂದರೆ ಈ ಎಲ್ಲವೂ ಒಂದೇ ಒಂದು ಬಂಡೆಯಲ್ಲಿ ಮೇಲಿಂದ ಕೆಳಗೆ ಈ 5 ರಥಗಳನ್ನು ಕೊರೆದಿದ್ದಾರೆ. ಈ ಪಲ್ಲವರ ಈ ಶಿಲ್ಪಕಲೆಯ ಸಾಮರ್ಥ್ಯ, ಶಕ್ತಿ ಹಾಗೂ ನಿಪುಣತೆ ಈಗಿನ ಕಾಲದ ಇಂಜಿನಿಯರ್ಗಳಿಗೆ 1% ಕೂಡ ಯಾರಿಗೂ ತಿಳಿದಿಲ್ಲ. ಪಂಚರತ್ನಗಳ ಜೊತೆಗೆ ಇಲ್ಲಿ ಬೃಹತ್ಕಾರದ ಆನೆ ಹಾಗೂ ಸಿಂಹದ ಶಿಲ್ಪಗಳಿವೆ. ಈ ಪಂಚರತ್ನಗಳ ಮೇಲೆ ಕೆತ್ತಿರುವ ಒಂದೊಂದು ಶಿಲ್ಪಕಲಾಕೃತಿಯು ಒಂದೊಂದು ಕಥೆಗಳನ್ನು ಹೇಳುತ್ತವೆ. ಆದರೆ ಏನು ಮಾಡೋದು, ನಮಗೆ ಈ ಕಥೆಗಳ ಬಗ್ಗೆ ಏನು ತಿಳಿದೇ ಇಲ್ಲ. 1% ಕೂಡ ನಮಗೆ ಗೊತ್ತಿಲ್ಲ. ಇದೇ ನಮ್ಮ ದುರ್ವಿಧಿ. ಪಲ್ಲವರ ಆಡಳಿತದಲ್ಲಿ ಈ ಮಹಾಬಲಿಪುರಂ ಒಂದು ಬಂದರು ಕೂಡ ಆಗಿತ್ತು. ಹಿಂದಿನ ಕಾಲದ ರಾಜರು, ಬೇರೆ ರಾಜರೆಲ್ಲ ಆ ಬಂದರಿಗೆ ತಮ್ಮ ಹಡಗನ್ನು ನಿಲ್ಲಿಸುತ್ತಿದ್ದರು. ಆ ಹಡಗು ಆ ಬಂದರಿನ ಹತ್ತಿರ ಬಂದ ತಕ್ಷಣ ಅವರಿಗೆ ಈ ಪಂಚರತ್ನಗಳು, ಸೋರ್ ಟೆಂಪಲ್ ಇವೆಲ್ಲವೂ ತುಂಬ ದೂರದಿಂದಲೇ ಕಾಣಸಿಗುತ್ತಿದ್ದವು. ಇದಂತೂ ಅವರಿಗೆ ಪಲ್ಲವರ ವಿಜೃಂಭಣೆಯ ವೈಭವವನ್ನು ಸೂಚಿಸುತ್ತದೆ. ಅಲ್ಲಿಂದ ನಂತರ 1-1.5 ಕಿಲೋಮೀಟರ್ ನಡ್ಕೊಂಡು ನಾವು ಹೋಗಿದ್ದೆ ಮಹಾಬಲಿಪುರಂನ ಸಮುದ್ರ ಬೀಚ್. ಈ ತಮಿಳ್ನಾಡಲ್ಲಂತೂ ಅದು ಸಮುದ್ರ ಪಕ್ಕದಲ್ಲಿ ತುಂಬ ಬಿಸಿಲು. ಈ ಬಿಸಿಲು ತಾಳಲಾರದೆ ನಾವು ಟೋಪಿ ತಗೊಂಡು ಮತ್ತೆ ಇಲ್ಲ ಅಂದ್ರೆ ಒಂದು 5-6 ಲೀಟ್ರ್ ನೀರು ಖಾಲಿ ಮಾಡಿದ್ದು. ಕೊನೆಗೂ ಒಂದು 5 ಗಂಟೆ ಆಗಿತ್ತು ಸಂಜೆ. ನಾವು ಬೀಚ್ ಹತ್ರ ಬಂದು ಚೆನ್ನಾಗಿ ನೀರಲ್ಲಿ ಆಟ ಆಡಿಕೊಂಡು ಈಜಾಡ್ಕೊಂಡು ಬಾಡಿ ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ 6 ಗಂಟೆಗೆ ಮಹಾಬಲಿಪುರಂನ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮತ್ತೆ ಚೆನ್ನೈ ಸೆಂಟ್ರಲ್ಗೆ ಬಸ್ ಹತ್ತಿ ಅಲ್ಲಿಂದ ರಿಟರ್ನ್ 9:20ಕ್ಕೆ ಟ್ರೈನ್ ಇದೆ. ಮತ್ತೆ ನಾವು ಮೈಸೂರಿಗೆ ಅಥವಾ ನಮ್ಮ ಪಾಂಡವಪುರಕ್ಕೆ ಆರಾಮಾಗಿ ವಾಪಸ್ ಬರ್ಬೋದು. ಇದಂತೂ 1 ಡೇ ಟ್ರಿಪ್ ಅಷ್ಟೇ ಅಂದ್ಕೊಳ್ಳಿ. ಇವತ್ತು ರಾತ್ರಿ ನೀವು ಹೊತ್ತಿದ್ರೆ ನಾಳೆ ತುಂಬ ಆಟ ಆಡಿಕೊಂಡು ನಾಡಿದ್ದು ಬೆಳಿಗ್ಗೆ ನೀವು ಊರಲ್ಲಿರ್ಬೋದು. ಇದಂತೂ ತುಂಬ ಚೆನ್ನಾಗಿದೆ. ಕೇವಲ ಒಬ್ರಿಗೆ 1,000 ಖರ್ಚಾಗ್ಬೋದು ಅಷ್ಟೇ. ಆರಾಮಾಗಿ ಹಿಂದಿನ ಕಾಲದ ಪಲ್ಲವರ ವೈಭವವನ್ನು ನೀವು ನೋಡಿಕೊಂಡು ಆರಾಮಾಗಿ ವಾಪಸ್ ಬರ್ಬೋದು. ಎಲ್ಲೆಲ್ಲ ಹೋಗಿ KFC, ಈ ಡಾಮಿನೋಸ್ ಅಂದ್ಕೊಂಡು ಒಂದೊಂದಕ್ಕೆ ಬಕೆಟು ಅದು ಇದು ಅಂತ ಒಂದು 500-600 ರೂಪಾಯಿ ದಿನಕ್ಕೆ ಹೋಗಿ ಖರ್ಚು ಮಾಡೋದಕ್ಕಿಂತ 1,000 ರೂಪಾಯಿಲಿ ಒಬ್ಬರಿಗೆ ಆರಾಮಾಗಿ ಇದೆಲ್ಲ ದೃಶ್ಯಗಳನ್ನು ನೋಡಿಕೊಂಡು, ಅದರಲ್ಲೂ ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಡು ಹೋದರೆ ಇದೆಲ್ಲ ತೋರಿಸ್ಕೊಂಡು ಆರಾಮಾಗಿ ಬರ್ಬೋದು. ಓಕೆ ಬಾಯ್. ಎಲ್ಲರೂ ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೊಳ್ಳೆ ಪ್ಲೇಸು ವೀಡಿಯೋಸ್ ಹಾಕ್ತಿರ್ತೀನಿ.